ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್, ವೆಲ್ಕಮ್ ಟು ಅನದರ್ ವೀಡಿಯೋ. ಈ ಜಾಗಕ್ಕೆ ಎಷ್ಟೊಂದು ವರ್ಷಗಳಿಂದ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಕಾರಣಾಂತರಗಳಿಂದ ಆಗ್ತಾ ಇರಲಿಲ್ಲ. ಫೈನಲಿ ಈ ವರ್ಷ ಹೋಗಲೇಬೇಕು ಅಂತ ಡಿಸೈಡ್ ಮಾಡಿ ಪ್ಲ್ಯಾನ್ ಮಾಡಿ ಬಂದಿದ್ದೀವಿ. ಈ ಜಾಗ ಇರೋದು ಬೆಂಗಳೂರಿಂದ ಒಂದು 480 ಕಿಲೋಮೀಟರ್ಸ್ ಆಗುತ್ತೆ. ನಾವು ಬಂದಿರೋದು ದಾಂಡೇಲಿಯಿಂದ ಒಂದು 22 ಕಿಲೋಮೀಟರ್ ದೂರದಲ್ಲಿ ಗಣೇಶ್ ಗುಡಿ ಅಂತ ಒಂದು ಜಾಗ ಇದೆ. ಸೊ ಅಲ್ಲಿಗೆ ಬಂದು ಈಗ ತಾನೇ ಚೆಕ್ ಇನ್ ಆಗಿದ್ದೀವಿ. ಇಲ್ಲಿ ಜಂಗಲ್ ಲಾಜಸ್ ಅವ್ರದ್ದು ಓಲ್ಡ್ ಮ್ಯಾಗ್ಝಿನ್ ಹೌಸ್ ಅಂತ ಒಂದು ಪ್ರಾಪರ್ಟಿ ಇದೆ. ಸೊ ಇಲ್ಲೇ ಉಳ್ಕೋತಾ ಇದ್ದೀವಿ. ಈ ಜಾಗ ವೈಲ್ಡ್ ಲೈಫ್ ಇದರಲ್ಲಿ ಬರ್ಡಿಂಗಿಗೆ ಸಿಕ್ಕಾಪಟ್ಟೆ ಫೇಮಸ್ಸು. ಸೊ ನಾವು ಆ ಬರ್ಡ್ಸ್ ನೋಡೋಣ ಅಂತಲೇ ಈ ಕಡೆ ಬಂದಿರೋದು. ಆ್ಯಂಡ್ ಆ್ಯಕ್ಚುಲಿ ನಾವು ಕಾರಲ್ಲಿ ಬರಬೇಕಿತ್ತು ಇಲ್ಲಿಗೆ. ಲಾಸ್ಟ್ ಮೂಮೆಂಟಲ್ಲಿ ಡಿಸೈಡ್ ಮಾಡಿ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋಗೋಣ ಅಂತ ನೋಡಿ ಬೆಂಗಳೂರಿಂದ ಧಾರವಾಡಿಗೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ತೊಗೊಂಡು ಬೆಳಗ್ಗೆ ಮಧ್ಯಾಹ್ನ ಒಂದು 12 ಗಂಟೆ ಹಿಂಗೆ ಬಂದ್ವಿ. ಅಲ್ಲಿಂದ ಒಂದು ಟ್ಯಾಕ್ಸಿ ಮಾಡಿಕೊಂಡು ಒಂದು 2 ಅವರ್ಸ್ ಡ್ರೈವ್ ಮಾಡಿಕೊಂಡು ದಾಂಡೇಲಿಗೆ ಬಂದಿದ್ದೀವಿ. ತಲೆ ಬಂದು ಚೆಕ್ ಇನ್ ಆಗಿದ್ವಿ. ಫಸ್ಟು ಹೋಗಿ ಊಟ ಮಾಡಬೇಕು, ಆಮೇಲೆ ಇಲ್ಲಿನ ಆ್ಯಕ್ಟಿವಿಟೀಸು ಬರ್ಡಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಹೋಪ್ಫುಲಿ ವಿಲ್ ಗೆಟ್ ಟು ಸಿ ವಾಟ್ ವಿ ವಾಂಟ್ ಟು ಸಿ. ಊಟಕ್ಕೆ ಬಂದಿದ್ದೀವಿ. ಇಲ್ಲಿ ಬಂದರೆ ತುಂಬ ಶೆಕೆ ಇರುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಜಾಗ ಎಲ್ಲ ಕಡೆ ಮರಗಳು, ದೊಡ್ಡ ದೊಡ್ಡ ಮರಗಳು. ಸೊ ಶೇಡಲ್ಲೇ ಇದೆ, ಶೆಕೆ ಅಂತ ಆಗ್ತಾಯಿಲ್ಲ. ನಾನು ಜಾಕೆಟ್ ಕೂಡ ಹಾಕ್ಕೊಂಡಿದ್ದೀನಿ, ಆದರೂ ಏನು ಅನಿಸ್ತಾ ಇಲ್ಲ. ಊಟ ಚೆನ್ನಾಗಿದೆ, ಸಿಂಪಲ್ಲಾಗಿ. ಚಪಾತಿ ಇದೆ, ಒಂದು ಪಲ್ಯ, ಒಂದು ಕರಿ, ಒಂದು ಮೊಸರು ಬಜ್ಜಿ ಇದೆ. ಮತ್ತು ಈ ಕಡೆ ನಾರ್ತ್ ಕರ್ನಾಟಕ ಕಡೆ ಬಂದರೆ ಚಟ್ನಿ ಪುಡಿಗಳು ಇರಬೇಕಲ್ಲ, ಒಂದು 4-5 ಚಟ್ನಿ ಪುಡಿಗಳಿದೆ. ಮತ್ತು ಒಂದೇನೋ ರೈಸ್ ಪ್ರಿಪ್ರೇಷನ್ ಇದೆ, ಮತ್ತು ಪ್ಲೇನ್ ರೈಸು, ಸಾರು, ಸಾಂಬಾರು, ಒಂದೇನೋ ನಾನ್ ವೆಜ್ ಡಿಶ್ ಇದೆ, ಮತ್ತು ಒಂದು ಸ್ವೀಟ್ ಇದೆ. ಎಲ್ಲ JLRಗಿಂತ ಸ್ವಲ್ಪ ಕಮ್ಮಿ ಅನಿಸ್ತು ವೆರೈಟಿ. ಯೂಶ್ವಲಿ ನಾವು ಹೋಗಿರೋ ಬೇರೆ JLRಗಳಲ್ಲಿ ವೆರೈಟಿ ಜಾಸ್ತಿ ಇರುತ್ತೆ. ನನ್ದಲೆಸ್ ಟೇಸ್ಟು ಸಿಂಪಲ್ಲಾಗಿ ಹೋಮ್ ಮೇಡ್ ಫುಡ್ ಥರ ತುಂಬಾ ಚೆನ್ನಾಗಿದೆ. ಇದು ನಮ್ಮದು 5ನೇ JLR ಪ್ರಾಪರ್ಟಿ ಅನಿಸುತ್ತೆ. ಕಬಿನಿ, ಭದ್ರಾ, ಬಂಡೀಪುರ್ ಮತ್ತು BR ಹಿಲ್ಸ್, ಮತ್ತು ಇದು 5ನೇದು. ಎಲ್ಲದರಲ್ಲೂ ನೆವರ್ ಬೀನ್ ಡಿಸಪಾಯಿಂಟೆಡ್ ವಿತ್ ಫುಡ್. ಇಲ್ಲಿ ವೆರೈಟಿ ಒಂದು ಕಮ್ಮಿ ಅನ್ನೋದು ಬಿಟ್ಟರೆ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತು ಇಲ್ಲೊಂಥರ ಸೆಟಪ್ಪೇ ತುಂಬ ಚೆನ್ನಾಗಿದೆ, ರಸ್ಟಿಕ್ ಆಗಿದೆ. ಎಲ್ಲ ಕಡೆ ಒಂಥರ ಮೇಲ್ಗಡೆ ಹತ್ಕೊಂಡು ಬಂದ್ವಿ ನಾವು. ಇಲ್ಲಿ ಕೆಳಗೆ ಆಫೀಸ್ ಇದೆ, ಮೇಲೆ ಹತ್ಕೊಂಡು ಬಂದ್ವಿ. ಇಲ್ಲಿಂದ ವ್ಯೂ ಸುಮ್ಮನೆ ನೋಡ್ತಾ ಇದ್ರೆ ಒಂಚೂರು ಅಬ್ಸರ್ವ್ ಮಾಡಿದ್ರೆ ಸುಮಾರು ಪಕ್ಷಿಗಳು ಕಾಣಿಸುತ್ತೆ, ಸಣ್ಣವು. ಚೆನ್ನಾಗಿದೆ ಒಂಥರ. ಇಲ್ಲಿ ಡೈನಿಂಗ್ ಹಾಲ್ ಮುಂದೆ ಹೀಗೆ ಸೆಟಪ್ ಇದೆ. ಮೇನ್ ಫೋಟೋಗ್ರಫಿಗೆ ಏರಿಯಾ ಇದು. ಇಲ್ಲೆಲ್ಲ ಸುತ್ತ ಒಂದೊಂದು ಇದರಲ್ಲಿ ನೀರಿಟ್ಟಿದ್ದಾರೆ, ಅದನ್ನೆಲ್ಲ ಸೆಟಪ್ ಮಾಡಿದ್ದಾರೆ. ಆ ನೀರು ಹಿಂದೆನೇ ಒಂದು ಕಡ್ಡಿ ಥರ ಇಟ್ಟಿದ್ದಾರೆ. ಸೊ ದಟ್ ಕಡ್ಡಿಲಿ ಕೂತ್ಕೊಳ್ಳಿ, ಬಂದು ನೀರು ಕುಡೀಲಿ, ನೀರಲ್ಲಿ ಆಟ ಆಡಲಿ ಅಂತ. 3-3:30 ಮೇಲೆ ಬರ್ಡ್ಸ್ ಜಾಸ್ತಿ ಆಗುತ್ತೆ ಅಂದಿದ್ದಾರೆ. ಈಗಿನ್ನ ಎಷ್ಟು ಟೈಮು 2:30 ಈಗ. ಸೊ ಇನ್ನು 1 ಅವರಲ್ಲಿ ಬರ್ಬೋದು. ಅದೇ ಬಿಸಿಲು ಸ್ವಲ್ಪ ಕಮ್ಮಿ ಆಗಬೇಕಂತ. ಈಗ ಡೈರೆಕ್ಟ್ ಸನ್ಲೈಟ್ ಬೀಳ್ತಿದೆ ಇದ್ರ ಮೇಲೆಲ್ಲ. ಅದು ಸ್ವಲ್ಪ ಕಮ್ಮಿ ಆದಮೇಲೆ ಇಲ್ಲಿ ಬರುತ್ತಂತೆ ನೀರು ಕುಡಿಯೋಕ್ಕೆ, ನೀರಲ್ಲಿ ಆಟ ಆಡೋಕ್ಕೆ. ಸುತ್ತ ಇಲ್ಲಿ ಹಿಂಗೆ ಹಾಕಿದ್ದಾರೆ. ಸೊ ದಟ್ ವಿ ಆರ್ ಕನ್ಸೀಲ್ಡ್. ಬರೀ ನಮಗೆ ಮುಖ ಮತ್ತು ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ ಜಾಗ ಇದೆ. ಇಲ್ಲೆಲ್ಲ ಟ್ರೈಪಾಡ್ ಸೆಟಪ್ ಮಾಡ್ಕೋತಾರೆ. ನಾವು ಆಲ್ರೆಡಿ ನಮ್ಮ ಟ್ರೈಪಾಡ್ ಇಟ್ಟಿದ್ದೀವಲ್ಲಿ. ಸೊ ಇಲ್ಲೆಲ್ಲ ಟ್ರೈಪಾಡ್ ಸೆಟಪ್ ಮಾಡಿಕೊಂಡು ನಿಂತ್ಕೊಂಡು ವೆಯ್ಟಿಂಗ್ ಗೇಮ್ ಶುರುವಾಗುತ್ತೆ. ಆಮೇಲೆ ಅಲ್ಲೊಂದು ದೊಡ್ಡ ಅಂದರೆ 1-2 ಕಡೆ ಒಂಚೂರು ದೊಡ್ಡದಿದೆ. ಇಲ್ಲೆಲ್ಲ ಬರೀ ಸಣ್ಣ ಬೌಲಲ್ಲಿ ನೀರಿಟ್ಟಿದ್ದಾರೆ. ನಂಗೆ ಅನ್ಸೋ ಪ್ರಕಾರ ಮೋಸ್ಟ್ಲಿ ಆ ದೊಡ್ಡ ನೀರಿನ ಜಾಗದಲ್ಲಿ ಜಾಸ್ತಿ ಬರುತ್ತೇನೋ. ಒಂಥರ ಹಿಲ್ಲಿ ರೀಜನ್ ಇದೆ ಅಲ್ವಾ ಇಲ್ಲಿ. ಸೊ ಈಗಲೂ ಎಲ್ಲ ಬೇಜಾನಲ್ಲೇ ಒಳಗೆ ಓಡಾಡ್ತಿರುತ್ತೆ, ಬಟ್ ನಮಗೆ ಕಾಣ್ತಾರಲ್ಲ. ಹೊರಗೆ ಬಂದಾಗ ಗೊತ್ತಾಗುತ್ತೆ. ಇಲ್ಲೊಂದು ಲಿಸ್ಟಲ್ಲಿ ಹಾಕಿದ್ದಾರೆ, ಒಂದು 50 ಲಿಸ್ಟ್ ಏನೋ ಹಾಕಿದ್ದಾರೆ ಬರ್ಡ್ಸ್ ಏನೇನು ಬರುತ್ತೆ ಇಲ್ಲಿ ಅಂತ. ಮತ್ತು ಒಂದಷ್ಟು ಬಟರ್ಫ್ಲೈ ಸ್ಪೀಷೀಸ್ಗಳು ಹಾಕಿದ್ದಾರೆ. ನೋಡೋಣ ಏನೇನು ಕಾಣುತ್ತೆ ಅಂತ. ಇಲ್ಲಿ ಏನು ಟ್ರೋಗನ್ ಅನ್ನೋದು ಎಲ್ಲ ತುಂಬ ಫೋಟೋಸ್ ಹಾಕಿದ್ದಾರೆ. ನಮ್ಮ ವೈಫೈ
ಪಾಸ್ವರ್ಡಲ್ಲೂ ಟ್ರೋಗನ್ ಅಂತಿದೆ. ಸೊ ಆ ಟ್ರೋಗನ್ ಸಿಗತ್ತೆ ಇಲ್ವ ನೋಡಬೇಕು. 3-4 ದಿನದಿಂದ ಕಾಣಿಸಿಲ್ವಂತೆ, ಅದಕ್ಕೆ ಮುಂಚೆ ತುಂಬ ಕಾಣಿಸ್ತಾ ಇತ್ತಂತೆ. ಏನೋ ಅಂದರು ನೆಸ್ಟಿಂಗ್ ಸೀಸನ್ ಆಗೋಗಿದೆಯೋ, ನೆಸ್ಟಿಂಗ್ ಸೀಸನೋ ಏನೋ, ಅದು ಐ ಡೋಂಟ್ ಎಕ್ಸಾಕ್ಟ್ಲಿ ರಿಮೆಂಬರ್, ಅದರಿಂದ ಸ್ವಲ್ಪ ಕಮ್ಮಿ ಆಗಿದೆ ಅಂತ. ಇಲ್ಲಿ ಸುಮ್ಮನೆ ಪಾಸ್ ಆಗ್ತಾಯಿದ್ವಿ. ಒಂದು ಸಣ್ಣ ಬ್ರಾಂಚ್ ಇದೆ, ಅದರಲ್ಲಿ ಹಿಂಗೊಂಥರ ಗೊಂಚಲು ಹ್ಯಾಂಗ್ ಆಗ್ತಾಯಿತ್ತು. ಆಮೇಲೆ ಪಕ್ಷಿ ಬಂದ್ಬಿಟ್ಟು ಅದ್ರೊಳಗೆ ಹೋಯಿತು. ಸನ್ಬರ್ಡ್ ಅಂತ ಪಕ್ಷಿ ಹೆಸರು. ತುಂಬ ಸಣ್ಣದು, ಒಂದಿಷ್ಟೇ ಇದೆ. ಅದ್ರ ನೆಸ್ಟು ಒಂದಿಷ್ಟೇ ಇದೆ. ಆಗ್ಲಿಂದ ಹೊರಗೆ ಹೋಗುತ್ತೆ, ತೊಗೊಂಡೇನೋ ಬರುತ್ತೆ, ಒಳಗಿಡತ್ತೆ. ಫಸ್ಟ್ ಮರಿ ಇದೆಯೇನೋ ತಿನ್ನಿಸ್ತಾ ಇದೆಯೇನೋ ಅಂದ್ಕೊಂಡ್ವಿ, ಬಟ್ ಇಲ್ಲ, ಅದು ಈಗ ಇನ್ನೂ ನೆಸ್ಟಿನ ಕಟ್ತಾ ಇದೆ. ಒಂಥರ ಬರುತ್ತೆ, ಇಡತ್ತೆ, ಹೊರಗೆ ಬರುತ್ತೆ, ನೋಡತ್ತೆ ಸರಿಗಿಟ್ಟಿದ್ದೀನ ಅಂತ, ತಿರ್ಗಾ ಒಳಗೆ ಹೋಗುತ್ತೆ, ಅಡ್ಜಸ್ಟ್ ಮಾಡುತ್ತೆ, ಹಾಗೇ ಮಾಡ್ತಾಯಿದೆ. ಆಮೇಲೆ ಅದು ಅದಕ್ಕೆ ಪರ್ಫೆಕ್ಟಾಗಿ ಅನಿಸಿದ್ಮೇಲೆ ತಿರ್ಗಾ ಹೋಗುತ್ತೆ, ತೊಗೊಂಡು ಬರುತ್ತೆ. ಹೇಳ್ತಾರಲ್ಲ ಬರ್ಡ್ಸ್ ಆರ್ ದ ಬೆಸ್ಟ್ ಆರ್ಕಿಟೆಕ್ಟ್ ಅಂತ. ಸೋ ಟ್ರೂ. ಇಟ್ಸ್ ವೆರಿ ಫ್ಯಾಸಿನೇಟಿಂಗ್. ಫಸ್ಟ್ ಬರ್ತಿದ್ದಂಗೆ ಇದು ನೋಡ್ತಿರೋದು. ಸೊ ಬರ್ಡಿಂಗ್ ಸ್ಟಾರ್ಟ್ ಆಗಿದೆ. ಫಸ್ಟ್ ಸೈಟಿಂಗ್ಸ್ ಕಾಣಿಸ್ತದೆ ಸ್ಪರ್ ಫೌಲ್ದು. ಎರಡಿದೆ, ಒಂದು ಮೇಲ್ ಫೀಮೇಲ್ ಅಂತ ಇದ್ದಾರೆ. ಅದ್ರ ಹಿಂದೆ ಎಮರಲ್ಡ್ ಇದೆ. ಸೊ ಜಸ್ಟ್ ಗೋಯಿಂಗ್ ಅಬೌಟ್ ದರ್ ಬಿಸ್ನೆಸ್. ಎರಡಿದೆ ಎಮರಲ್ಡು. ಸೊ ಫೀಮೇಲ್ ಒಟ್ಟು 3 ಬರ್ಡ್ಸು, ಮೇಲ್ ಫೀಮೇಲ್ ಸ್ಪರ್ ಫೌಲ್, ಅದ್ರ ಹಿಂದೆ ಎಮರಲ್ಡ್. RPC ಇಷ್ಟೊತ್ತು ಮರಗಳಿಂದ ಓಡಾಡ್ತಾ ಇತ್ತು, ಈಗ ಮುಂದೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲಿದೆ? ಎಮರಲ್ಡ್ ತಾನೆ, ಒಂದು ಕಾಣಿಸ್ತಾ ಇದೆ. ಮುಂಚೆನೂ ಇದೊಂದು ವೈಟ್ ಬೆಲ್ಲಿ ಬ್ಲೂ ಫೈ ಕ್ಯಾಚರ್ ನೋಡಿದ್ವಿ. ಅಲ್ಲಿ ಬಂದು ಸ್ವಲ್ಪ ಹೊತ್ತು ನೀರು ಕುಡಿದು ನೀರಲ್ಲಿ ಆಟ ಆಡಿ ಹೋಯಿತು. ಎರಡು ಈಗ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದೆ. ಕಾಲಲ್ಲಿ ಇದೆಲ್ಲ ಕ್ಲಿಯರ್ ಮಾಡ್ಕೊಳತ್ತೆ. ಅಲ್ಲೇನೋ ಏಕಿ ತಿನ್ನುತ್ತೆ, ಮತ್ತೆ ರಿಪೀಟ್. ದಿಸ್ ಇಸ್ ಎಮರಲ್ಡ್. ರೆಕ್ಕೆಗಳು ಮಾತ್ರ ಎಮರಲ್ಡ್ ಕಲರ್ ಗ್ರೀನ್ ಶೇಡಲ್ಲಿದೆ. ಲೆಫ್ಟ್ ಸೈಡಲ್ಲಿ ಹಾಕಿದೆ, ರೈಟ್ ಸೈಡಲ್ಲಿ ಒಂದಿದೆ, ಮಧ್ಯದಲ್ಲಿ ಎರಡಿದೆ. ಇದು ತಲೆ ಮೇಲೆ ಹಿಂಗೆ ವೈಟ್ ಇರೋದು ಮೇಲ್ ಅಂತೆ, ವೈಟ್ ಇಲ್ಲದೆ ಇರೋದು ಡಲ್ ಆಗಿರೋದು ಫೀಮೇಲು. ಯೂಶಲಿ ಲೆಸ್ ಅಟ್ರಾಕ್ಟಿವ್ ಫೀಮೇಲ್. ಸೊ ಇಲ್ಲೊಂದು ವಾಟರ್ ಸೋರ್ಸ್ ಇದೆ, ಪಕ್ಕದಲ್ಲಿ ಒಂದು ರೆಂಬೆ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಬಂದು ಪ್ಯಾರಡೈಸ್ ಫ್ಲೈ ಕ್ಯಾಚರ್ ಕೂತಿತ್ತು ಜುವೆನೈಲ್. ಫಸ್ಟ್ ಟೈಮ್ ನೋಡಿದ್ದು, ಸಾಕಾಗಿತ್ತು ನೋಡೋಕ್ಕೆ. ಅದು ಫುಲ್ ಗ್ರೋನ್ ಆದಮೇಲೆ ವೈಟ್ ಆಗುತ್ತೆ ಅದ್ರ ಟೈಲು, ಈಗ ಸ್ವಲ್ಪ ಆರೆಂಜಿಷನ್ ಇತ್ತು.
ಎಲ್ಲ ಬರ್ಡ್ ಬಲ್ಬಲ್ ಈ ಕಡೆ ಇರೋದು ಯಾವುದು ಸರ್ ಗ್ರೇ ಕಲರ್? ಎಲ್ಲ ಟೊಮೆಟೊ ಸರ್ ಹೌದಾ? ಎಲ್ಲೋ ಬ್ರೌನ್ ಬಲ್ಬಲ್ ಇದೆ. ಮಲ್ಬರ್ ಸ್ಟಾಲಿ ಪಾಂಡ್ ವಾಟರ್ ಪಾಂಡ್ ಮಲ್ಬರ್ ಸ್ಟಾಲಿ ವಾಟರ್ ಪಾಂಡ್. ಓ ಮಲ್ಬರ್ ಸ್ಟಾರ್ಲಿಂಗ್. ಅದು ದೊಡ್ಡದಲ್ವಾ? ಕ್ಲಿಕ್ ಮಾಡಿ ಸರ್, ಕ್ಲಿಕ್ ಮಾಡಿ ನೀವು. ಮಾಡ್ತಾಯಿದ್ದು ದೊಡ್ಡದು ಒಂದೇ ಒಂದು ಇದೆ ನೋಡಿ. ಹಾಂ ಹೌದಾ, ಹಾರಾಯ್ತು. ಹಾಂ, ಅದ್ರ ಪರ್ಚ್ ಮೇಲೆ ಇದೆ ದೊಡ್ಡ ಇದರಲ್ಲಿ. ಸರಿ ಅಲ್ಲ ಅದು ಎಲ್ಲೋ ಬ್ರೌಡ್ ಅಲ್ವಾ? ಈಗ ಬಂತಲ್ಲ ಕೆಳಗಡೆ. ಸೊ ಇದು ಬ್ಲ್ಯಾಕ್ ನೇಪ್ ಮೊನಾರ್ಕ್ ಅಂತ, ತಲೆ ಮೇಲೆ ಸಣ್ಣದೊಂದು ಬ್ಲ್ಯಾಕ್ ಡಾಟ್ ಥರ ಇದೆ. ಇದು ಬರುತ್ತೆ, ಕಲರ್ ಮಾತ್ರ ಸಕ್ಕತ್ತಾಗಿದೆ, ಬ್ಲೂ ಕಲರು. ಹೋಗುತ್ತೆ, ನೀರು ಕುಡಿಯುತ್ತೆ, ಮೇಲಕ್ಕೆ ಬರುತ್ತೆ ನೋಡಿ, ಸಾಕಾಗಿದೆ. ಎರಡು ಮಲ್ಬಾರ್ ಸ್ಟಾರ್ಲಿಂಕ್ ನೀರಲ್ಲಿ ಆಟಾಡ್ತಾ ಇದೆ. 3 ಆಯಿತು. ಸರಿ, ಎಲ್ಲೋ ಟಿಟ್ ಇದಾ ಎಲ್ಲೋ ಟಿಟ್ಟ? ಇಂಡಿಯನ್ ಎಲ್ಲೋ ಟಿಟ್. ಇಂಡಿಯನ್ ಎಲ್ಲೋ ಟಿಟ್. मलबार ग्रे होंगे अभी बहुत अच्छा आया था, क्लीन भी है बिल्कुल। ರ್ಯಾಕೆಟ್ ಟೈಲ್ ಡ್ರಾಂಗು ಇದು ಯಾವಾಗಲೂ ಹಾರ್ತಾ ಇರುತ್ತೆ, ಹಿಡಿಯೋದೆ ಕಷ್ಟ. ನೀರು ಕುಡಿತಾ ಇದೆ. ಆ ಕೆಳಗಡೆ ಬಾಲ ನೋಡ್ಬೋದು ಎಷ್ಟು ಉದ್ದ ಇದೆ, ಅದಕ್ಕೆ ರ್ಯಾಕೆಟ್ ಟೈಲ್ ಅಂತಾರೆ ಇದನ್ನು. ನೈಸ್. ಸೊ ಇಷ್ಟೊತ್ತು ಮರದ ಹಿಂದೆ ಕೂತ್ಕೊಂಡು ಒಂದು ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದ್ದೆ. ಐ ಥಿಂಕ್ ಮೋಸ್ಟ್ಲಿ ಟೈಮ್ ವೇಸ್ಟ್ ಅಂತ ಯಾಕಂತ ಪಾಪ ಏನು ಮಾಡ್ತಾ ಇದ್ದ? ಕ್ಲಿಯರ್ ಇದೆಯಾ ಅಂತ ನೋಡ್ತಾ ಇದ್ದೆ, ಬರೇ ಹುಡುಕ್ತಾ ಇದ್ದ. ಸೊ ಈಗ ಬಂದು ಇಲ್ಲಿ ಕೊಂಬೆ ಮೇಲ್ಗಡೆ ಕೂತಿದೆ. ನೆಕ್ಸ್ಟ್ ನೀರು ಕುಡಿಯೋಕೆ ಹೋಗುತ್ತೆ. ಇನ್ನೊಂದು ಬಂತು. ಹಾಂ ನೋಡು, ಓರಿಯೆಂಟಲ್ ಐ, ವೈಟ್ ಐ ಬಂತು ಕೆಳಗೆ. ಕುಡಿಯೋಕೆ ಹೋಯ್ತದ್ದು. ಇಲ್ಲಿ ನೀರು ಕುಡಿತಾ ಇದೆ, ಕುಡ್ದಿಲ್ಲ ಇನ್ನ, ಕಾಯ್ತಾ ಇದೆ. ಕಾಯ್ತಾ ಇದೆ. ಇಲ್ಲ ಬಂತು ಎರಡು ಅಲ್ಲೇ ಇದೆ. ನೀರ ಹತ್ರ ಬಂತು. ಕುಡಿಯೋ ಬೇಡ. ಕುಡಿಯೋದಿಲ್ಲ, ಸುಮ್ಮನೆ ಮೈ ತೊಳೆದು. ನೈಸ್. ಸಖತ್ತಾಗಿದೆ ಕಲರ್ಸು. ಬ್ಲೂ ಬ್ಲ್ಯಾಕ್ ಆ ಥರ ನೋಡಿ. ನೋಡ, ಓರಿಯೆಂಟಲ್ ಬಂತು, ರೈಟ್. ಈ ಕಡೆ ನೋಡು, ಇದು ಬಂತು. ಅವರಪ್ಪ ಆಗಲೇ ಹೆಸರುಗಳೆಲ್ಲ ಮರ್ತೇವೆ. ಫುಲ್ ವೆಟ್. ಹಾಂ, ಫುಲ್ ವೆಟ್. ಈ ಕಟ್ ನೋಡಿ ಹೆಂಗೆ ಎಕ್ಸ್ಟೆಂಡ್ ಮಾಡ್ತು. ಬ್ಲ್ಯಾಕ್ ಥ್ರೋಟೆಡ್ ಮನಿ ಅಂತದ. ಸಾಕತ್ತೈತೆ ನೋಡ್ತು. ಹೌದು.
ಆರೆಂಜ್ ಹೆಡೆಡ್ ಥ್ರಶ್. ಈಗಿರೋದು ಅದೇ ಅಲ್ವಾ ಸರ್? ಏನೋ ಪ್ಯಾಟ್ರನ್ ಇದೆ, ವೈಟು ಬ್ಲ್ಯಾಕ್. ಹಾಂ, ಆರೆಂಜು ವೈಟು ಬ್ಲ್ಯಾಕ್. ಹೌದು, ಏಕೆ ಅದನ್ನು ಸೊಳ್ಳೆ ಓಡ್ತದೆ. ಥ್ಯಾಂಕ್ಸ್. ಸೊ ಈಗ ಇಲ್ಲಿ ಕಾಣಿಸ್ತಾ ಇರೋದು ಪಫ್ ಥ್ರೋಟೆಡ್ ಬ್ಯಾಬ್ಲರ್. ಬಾರಿ ಬರುತ್ತೆ, ನೀರಲ್ಲಿ ಆಟ ಆಡುತ್ತೆ, ಮತ್ತೆ ವಾಪಸ್ ಹೋಗುತ್ತೆ. ಟೈಮು 6:30 ಆಗ್ತಾ ಬಂತು. ಕತ್ಲಾಗ್ತಾಯಿದೆ, ಲೈಟ್ ಕಮ್ಮಿ ಆಗ್ತಾಯಿದೆ, ಬಟ್ ಬರ್ಡ್ಸ್ ಆ್ಯಕ್ಟಿವಿಟಿ ಮಾತ್ರ ಕಮ್ಮಿ ಆಗಿಲ್ಲ. ಸೊ ಒಂದು ಬರ್ತಾನೆ ಇದೆ, ನೀರು ಕುಡಿತಾನೆ ಇದೆ. ಸೊ ಆಲ್ ಇನ್ ಆಲ್ ವಿ ಹ್ಯಾಡ್ ಅ ಗ್ರೇಟ್ ಬರ್ಡ್ ಸೈಟಿಂಗ್. ಇವತ್ತಿಗೆ ಇಷ್ಟ ಅಂತ ಅನ್ಸುತ್ತೆ. ಎಷ್ಟೊಂದು ಹಕ್ಕಿಗಳನ್ನ ಮೊದಲನೇ ಸತಿ ನೋಡ್ತಾ ಇದ್ದೀವಿ. ದಿಸ್ ಇಸ್ ಅಬ್ಸಲ್ಯೂಟ್ ಫನ್. Signing off for today. Bye. ಬೆಳಗ್ಗೆ 5 ಗಂಟೆಗೆ ಎದ್ದು 6:30ಗೆ ಟಿಂಬರ್ ಡಿಪೋಗೆ ಹೊರಟಿದ್ವಿ ಜೀಪಲ್ಲಿ, ಇಲ್ಲೇ JLR ಜೀಪಲ್ಲಿ. ಆನ್ ದ ವೇ ಇದ್ದೀವಿ, ಇನ್ನು ಆಲ್ಮೋಸ್ಟ್ ರೀಚ್ ಆಗ್ತಿದ್ದೀವಿ ಅನಿಸುತ್ತೆ. ಅಷ್ಟೊತ್ತಿಗೆ ಇಲ್ಲಿ ನಿಲ್ಲಿಸಿದ್ದೀವಿ. ಹಾರ್ನ್ಬಿಲ್ ಕಾಣಿಸ್ತು. 1-2 ಪೇರಲ್ಲೇ ಓಡಾಡ್ತಾ ಇತ್ತು. ಒಂದು ಸ್ಟಿಲ್ ಔಟ್ ಸಖತ್ತಾಗಿ ಬಂತು. ಈಗ ಇಲ್ಲಿ ತಿರ್ಗಾ ಮರದಲ್ಲಿ 3 ಇದೆ, ಆಟಾಡ್ತಾ ಇದೆ. ಒಂದು ಬ್ರಾಂಚಿಂದ ಇನ್ನೊಂದು ಬ್ರಾಂಚಿಗೆ ಜಂಪ್ ಮಾಡಿಕೊಂಡು ಸಖತ್ತಾಗಿದೆ. ಸನ್ರೈಸು ತುಂಬ ಚೆನ್ನಾಗಿತ್ತು ಬರುವಾಗ ಆನ್ ದ ವೇ. ಚಳಿ ಇರಲ್ಲ ಅಂದ್ಕೊಂಡ್ವಿ, ಬಟ್ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು. ಇದರಲ್ಲಿ ಲೊಕೇಟ್ ಮಾಡೋದೇ ಕಷ್ಟನಪ್ಪ, ಇಷ್ಟೊಂದು ಬ್ರಾಂಚ್ ಇರುವಾಗ ಆಸಿತ್ತು. ಅದರ ಕೆಳಗಡೆ ಬಂದರೆ ಹೇಳ. ಸೊ ಟಿಂಬರ್ ಡಿಪ್ಪಲ್ಲಿದ್ದೀವಿ. ಫಸ್ಟ್ ಸೈಟಿಂಗ್ ಆಗಿದೆ. ಒಂದೇ ಮರದ ಮೇಲೆ 3 ಹಾರ್ನ್ಬಿಲ್ಲು. ಇದು ಒಂದು, ಇದರ ಲೆಫ್ಟಿಗೆ ಇನ್ನೂ 2 ಇದೆ. ಎಲ್ಲ ಫೀಡ್ ಮಾಡ್ತಾ ಇದೆ. ಮಲ್ಬಾರ್ ಪೈಡ್ ಹಾರ್ನ್ಬಿಲ್ ಸಾಕಾಗಿದೆ. ಒಂದು ಕಡೆ ಇರೋದೇ ಇಲ್ಲ, ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಜಂಪ್ ಮಾಡ್ತಾನೆ ಇದೆ. ಹಾಗೆ ನಡ್ಕೊಂಡು ಸ್ವಲ್ಪ ಮುಂದೆ ಬಂದಿದ್ದೀವಿ. ದೂರದಲ್ಲಿ ಬ್ರಾಹ್ಮಿನಿ ಕೈಟ್ ಕೂತಿದೆ. ಸೊ ಇದುವರೆಗೂ ಒಂದು ಮಲ್ಬಾರ್ ಗ್ರೇ ಹಾರ್ನ್ಬಿಲ್ ಫೀಡ್ ಮಾಡ್ತಾರೆ ನೋಡಿದ್ವಿ. ಆಮೇಲೆ 2 ಮಲ್ಬಾರ್ ಚೈನ್ ಸ್ಕ್ವೇರಲ್ ನೋಡಿದ್ವಿ. ಈಗ
ಬ್ರಾಹ್ಮಿನಿ ಕೈಟ್. ಇದಕ್ಕೆ ಮುಂಚೆನೂ ಇನ್ನೊಂದು ಕಡೆ ನಿಲ್ಸಿದ್ವಿ, ಅಲ್ಲಿ ಒಂದಿಷ್ಟು ಹಕ್ಕಿಗಳು ಮೇಲ್ಗಡೆ ಮರದ ಮೇಲೆ ಕೂತಿತ್ತು. ಅದನ್ನು ನೋಡಿದ್ವಿ. ಅದರಲ್ಲಿ ಕಾಪರ್ ಸ್ಪಿತ್ ಬಾರ್ಮಿ ಕೂಡ ಇತ್ತು. ಎಷ್ಟೊಂದು ಕಾಣಿಸ್ತು, ಆದರೆ ಫೋಟೋಗೆ ಅದನ್ನು ಫೋಕಸ್ ಮಾಡೋದ್ರಲ್ಲೇ ಕಷ್ಟ ಆಗ್ತಾಯಿತ್ತು. ಬಟ್ ಇರೋದ್ರಲ್ಲಿ ಇದೊಂದು ದೊಡ್ಡ ಹಕ್ಕಿ ಕಾಣಿಸ್ತಾ ಇದೆ ಆರಾಮಾಗಿ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ರ್ಯಾಕೆಟ್ ಟೈಲ್ ಡ್ರಾಂಗು ನೋಡಿದ್ವಿ. ಯಾವಾಗಲೂ ಹಾರ್ತಾ ಇರೋದು ನೋಡಿದ್ವಿ. ಇವತ್ತು ಮರದ ಮೇಲೆ ಒಂದು 20-30 ಸೆಕೆಂಡ್ ಕೂತಿತ್ತು. ಅವಾಗ 1-2 ಶಾಟ್ ಬಂತು. ಇಲ್ಲೇ ಪ್ರಾಪರ್ಟಿಯಿಂದ ಒಂದು ವಾಕಿಗೆ ಬಂದ್ವಿ. ಹೊರಗೆ ಬರ್ತಿದ್ದಂಗೆ ಆ ಪಾತೆ ಎಷ್ಟು ಚೆನ್ನಾಗಿದೆ ಅಂದರೆ, ಒಂದು ಸಣ್ಣ ಮಣ್ಣಿನ ರೋಡು, ಸುತ್ತ ಎಲ್ಲ ಮರಗಳು, ಒಂದಷ್ಟು ಪಕ್ಷಿಗಳಲ್ಲೇ ಕಾಣಿಸ್ತು. ಬಟ್ ಎಲ್ಲ ಬ್ಯಾಕ್ಲಿಟ್ಟಿತ್ತು, ಸೊ ಏನು ಚೆನ್ನಾಗಿ ಬರಲಿಲ್ಲ. ಬಟ್ ರೋಡಿಗೆ ಬರ್ತಿದ್ದಂಗೆ ಒಂದು ಜಾಗದಲ್ಲಿ ಒಂದು ದೊಡ್ಡ ಮರ ಇತ್ತು, ಪೂರ್ತಿ ಬಾರ್ಬೆಟ್ಸ್ ಇತ್ತು. ತುಂಬಾ ಮಲಬಾರ್ ಬಾರ್ಬೆಟ್ಸು, ಒಂಥರ ಗ್ರೀನ್ ಬಾಡಿ ಮತ್ತು ರೆಡ್ ಹೆಡ್ ಥರ ಇರುತ್ತೆ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಎಲ್ಲ ಫೀಡ್ ಮಾಡ್ತಾಯಿತ್ತು. ಅಲ್ಲಿ ಫ್ರೂಟ್ಸ್ಗಳಿತ್ತು ಆ ಮರದಲ್ಲಿ. ಅಲ್ಲೇ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿದ್ವಿ ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು. ಮೇನ್ ಹೈಲೈಟ್ ಟ್ರಿಪ್ಪದು ಏನಪ್ಪ ಅಂದರೆ ಟ್ರೋಗಾನ್ ಕಾಣಿಸ್ತು. ನಾನು ಒಂದು ಸತಿ ಮೆನ್ಷನ್ ಮಾಡಿದ್ದೆ ಅನಿಸುತ್ತೆ, 4-5 ದಿನದಿಂದ ಕಾಣಿಸಿರ್ಲಿಲ್ವಂತೆ. ಓಡ್ ಬಂದು ನಮ್ಮ ರೂಮಿಗೆ ನಾಕ್ ಮಾಡಿದ್ರು, ಟ್ರೋಗಾನ್ ಇದೆ ಬನ್ನಿ ಅಂತ. ಹೋಗಿ ನೋಡಿದ್ರೆ ಫಸ್ಟು ರೆಡ್ದು ಮೇಲಲ್ವಾ, ರೆಡ್ ಮೇಲ್ ಕಾಣಿಸ್ತು. ಆಮೇಲೆ ಫೀಮೇಲು ಬಂದು ಕೂತ್ಕೊಳ್ತು. ಒಂದು ಕಡೆ ಒಂದೇ ಬ್ರ್ಯಾಂಚಲ್ಲಿ ಮೇಲ್ ಫೀಮೇಲ್ ಎರಡೂ ಕೂತಿತ್ತು. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಐ ಥಿಂಕ್ ವಿ ಆರ್ ಲಕ್ಕಿ, 4-5 ದಿನದಿಂದ ಕಾಣಿಸಿಲ್ಲ, ನಮಗೆ ಕಾಣಿಸಿದೆ. ಸುಮಾರು ಇಲ್ಲಿಗೆ ಬರೋದೇ ಅದಕ್ಕೋಸ್ಕರ ಜನ. ಎಂಡಮಿಕ್ ಸ್ಪೀಷೀಸು ಇಲ್ಲಿನ ರೀಜನ್ಗೆ. ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ಮುಗಿಸೋ ಟೈಮ್ ಆಗ್ತಾ ಬಂತು. ದಾಂಡೇಲಿಂದ ವಾಪಸ್ ಧಾರವಾಡಕ್ಕೆ ಬಂದಿದ್ದೀವಿ. ಒಂದು ಟ್ಯಾಕ್ಸಿ ಮಾಡಿಕೊಂಡು ಧಾರವಾಡಕ್ಕೆ ಬಂದ್ವಿ. ಇನ್ನೇನು ನಮ್ಮ ಟ್ರೈನ್ ಒಂದು ಸ್ವಲ್ಪ ಹೊತ್ತಲ್ಲಿ ಹೊರಡುತ್ತೆ ಇಲ್ಲಿಂದ. ಎಕ್ಸ್ಪೀರಿಯನ್ಸ್ ಅಂತೂ ನಮ್ಮದು ತುಂಬಾ ಚೆನ್ನಾಗಿತ್ತು. ನೀವು ಬರ್ಡಿಂಗ್ ಮಾಡ್ತಿಲ್ಲ ಅಂತಂದರೂ ನೀವು ಈ ಜಾಗಕ್ಕೆ ಬರ್ಬೋದು. ಈ ಪ್ರಾಪರ್ಟಿ ತುಂಬಾ ಚೆನ್ನಾಗಿದೆ. ಬರ್ಡಿಂಗ್ ಮಾಡ್ತಿದ್ರಂತೂ ಹಬ್ಬ ಅಂತಲೇ ಅನ್ಬೋದು. ನಮಗೆ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಮೊದಲನೇ ಸತಿ ಎಷ್ಟೊಂದು ಹಕ್ಕಿಗಳನ್ನ ನೋಡ್ತಾ ಇರೋದು, ಅದು ಅಷ್ಟು ಹತ್ತಿರದಿಂದ ನೋಡ್ತಾ ಇರೋದು. ಫೋಟೋ ತೆಗಿಯೋಕ್ಕಾಗಲಿ, ವಿಡಿಯೋ ತೆಗಿಯೋಕ್ಕಾಗಲಿ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಬಂದಾಗ ಇಲ್ಲಿ ನೇಚರ್ ವಾಕು ಕರ್ಕೊಂಡು ಹೋಗ್ತಾರೆ. ಟಿಂಬರ್ ಡಿಪೋ ಅಂತ ಒಂದು ಜಾಗ ಇದೆ, ಅಲ್ಲೂ ಹೋಗಿ ಬರ್ಡ್ ಸೈಟಿಂಗ್ಸ್ ಮಾಡ್ಬೋದು. ಸೊ ನಿಮಗೆ ಬರ್ಡಿಂಗ್ ಯಾವತ್ತೂ ಮಾಡಿಲ್ಲ ಅಂತಂದರೂ ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋವಂಥ ಒಳ್ಳೆ ಜಾಗ ಇದು. ನೀವು ಗ್ರೂಪಲ್ಲಿ ಬಂದರೆ, ಟೈಮ್ ಇದ್ದರೆ ರಾಫ್ಟಿಂಗ್ ಕೂಡ ಮಾಡ್ಬೋದು. ಅದು ಒಳ್ಳೆ ಎಕ್ಸ್ಪೀರಿಯನ್ಸು. ನಮಗಂತೂ ಟೈಮ್ ತುಂಬಾ ಚೆನ್ನಾಗಿತ್ತು. ಹೋಪ್ಫುಲಿ ನಿಮಗೂ ಇಷ್ಟ ಆಗಿದೆ ವಿಡಿಯೋ ಅಂತ ಅನ್ಕೋತೀವಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ.